ಆರ್ ಅಶೋಕ್ ಅವರ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲರೂ ಸೇರಿ ಇವತ್ತು ವಿಶೇಷವಾಗಿ ಕರೇಸಂದ್ರ ವಾರ್ಡ್ನಲ್ಲಿ ನವಚೇತನ ಟ್ರಸ್ಟ್ ಎಲ್ಲ ನಮ್ಮ ಮಕ್ಕಳಿಗೆ ಅವರಿಗೆ ಸಿಹಿಯನ್ನು ಹಂಚಿದ್ದೀವಿ. ಹಾಗೆಯೇ ನಮ್ಮ ಗಣೇಶ್ ಮಂದಿರಲ್ಲಿ ಮೆಟರ್ನಿಟಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಕೂಡ ಎಲ್ಲ ಪೇಷಂಟ್ಸ್ಗಳಿಗೆ ನಾವು ಹಣ್ಣು ಹಂಪಲುಗಳನ್ನು ಹಂಚಿದ್ದೀವಿ. ಇವತ್ತು ಹೊಸಕೆರೆಹಳ್ಳಿಯಲ್ಲಿ ಎಲ್ಲ ಪೌರ ಕಾರ್ಮಿಕರೊಂದಿಗೆ ಕೇಕನ್ನು ಕಟ್ ಮಾಡಿ ಅವ್ರ ಜೊತೆಗೆ ಒಟ್ಟಿಗೆ ತಿಂಡಿಯನ್ನು ಸವಿಸಿದ್ದೀವಿ. ಮತ್ತು ನಮ್ಮ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಆಯುಷ್ಯವಂತರಾಗಿ ಆರೋಗ್ಯವಂತರಾಗಿ ಒಳ್ಳೆಯ ಅಧಿಕಾರದಲ್ಲಿದ್ದು ಹೀಗೆ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ಆಶಿಸ್ತೀನಿ. ಇಂದು ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಆರ್ ಅಶೋಕರವರ ಜನ್ಮದಿನ. ವಿರೋಧ ಪಕ್ಷದ ನಾಯಕರು ಹಾಗೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ಅಶೋಕ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಆಸ್ಪತ್ರೆಯಲ್ಲಿರುವ ಬಾಣಂತಿಯರಿಗೆ ಮತ್ತು ವಿಶೇಷ ಚೇತನ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಲಾಗಿತ್ತು. ಮತ್ತು ಪೌರ ಕಾರ್ಮಿಕರ ಜೊತೆ ಬೆಳಗಿನ ಉಪಹಾರ ಮಾಡುವ ಮೂಲಕ ಅರ್ಥಪೂರ್ಣ ಹುಟ್ಟುಹಬ್ಬವನ್ನ ಆರ್ ಅಶೋಕ್ ರವರ ಬೆಂಬಲಿಗರು, ಬಿಜೆಪಿ ಕಾರ್ಯಕರ್ತರು, ಮುಖಂಡರು, ಮಾಜಿ ಬಿಬಿಎಂಪಿ ಸದಸ್ಯರಾದ ಲಕ್ಷ್ಮೀಕಾಂತ್ ರವರು ಹಾಗೂ ಲಕ್ಷ್ಮೀ ಉಮೇಶ್ ರವರು ಹಾಗೂ ಇತರ ಕಾರ್ಯಕರ್ತರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದೇ ಇವತ್ತು ಪದ್ಮನಾಭನಗರ ಜನಪ್ರಿಯ ಶಾಸಕರು 7 ಬಾರಿ ಶಾಸಕರಾಗಿ ಜನಪ್ರಿಯತೆಯನ್ನು ಪಡೆದಿರುವ ಶ್ರೀ ಆರ್ ಅಶೋಕ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕರೇಸಂದ್ರ ವಾರ್ಡ್ನಲ್ಲಿ ಮತ್ತು ಗಣೇಶ ಮಂದಿರ ವಾರ್ಡ್ನಲ್ಲಿ ನಾವು ಆರ್ ಅಶೋಕ್ ಅವರ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲರೂ ಸೇರಿ ಇವತ್ತು ವಿಶೇಷವಾಗಿ ಕರೇಸಂದ್ರ ವಾರ್ಡ್ನಲ್ಲಿ ನವಚೇತನ ಟ್ರಸ್ಟ್ ಎಲ್ಲ ನಮ್ಮ ಮಕ್ಕಳಿಗೆ ಅವರಿಗೆ ಸಿಹಿಯನ್ನು ಹಂಚಿದ್ದೀವಿ. ಹಾಗೆಯೇ ನಮ್ಮ ಗಣೇಶ್ ಮಂದಿರಲ್ಲಿ ಮೆಟರ್ನಿಟಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಕೂಡ ಎಲ್ಲ ಪೇಷಂಟ್ಸ್ಗಳಿಗೆ ನಾವು ಹಣ್ಣು ಹಂಪಲುಗಳನ್ನು ಹಂಚಿದ್ದೀವಿ. ಹಾಗೆಯೇ ಇವತ್ತು ಹೊಸಕೆರೆಹಳ್ಳಿಯಲ್ಲಿ ಎಲ್ಲ ಪೌರ ಕಾರ್ಮಿಕರೊಂದಿಗೆ ಕೇಕನ್ನು ಕಟ್ ಮಾಡಿ ಅವ್ರ ಜೊತೆಗೆ ಒಟ್ಟಿಗೆ ತಿಂಡಿಯನ್ನು ಸವಿಸಿದ್ದೀವಿ. ಹಾಗೆ ಈ ಪದ್ಮನಾಭನಗರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ನಮ್ಮೆಲ್ಲ ಮಹಾನಗರ ಪಾಲಿಕೆ, ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರುಗಳು ಹಣ್ಣು ಹಂಪಲು ಹಂಚುವಂಥದ್ದು, ಕಂಬಳಿಯನ್ನು ಕೊಡುವಂಥದ್ದು, ಹಾಗೆಯೇ ಶಾಲೆಯ ಮಕ್ಕಳಿಗೆ ಪಠ್ಯಪುಸ್ತಕ, ನೋಟ್ ಪುಸ್ತಕಗಳನ್ನು ಕೊಡುವ ಮೂಲಕ ನಾವು ಇವತ್ತು ಭಾಳ ಯಶಸ್ವಿಯಾಗಿ ನಾವು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀವಿ. ಇವತ್ತು ಅವರು ನಮ್ಮ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಸ್ಥಾನವನ್ನು ಸಿಗಲಿ, ದೇವರವರಿಗೆ ಆಯುಸ್ಸು ಆರೋಗ್ಯವನ್ನು ನೀಡಲಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ನಮ್ಮೆಲ್ಲ ಪದ್ಮನಾಭನಗರ ಕಾರ್ಯಕರ್ತರುಗಳು, ಮುಖಂಡರುಗಳು, ಎಲ್ಲ ನಮ್ಮ ನಾಗರಿಕರ ಬಂಧುಗಳು ಅವ್ರ ಮೇಲೆ ಅವರಿಗೆ ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭಾಶಯವನ್ನು ಕೋರ್ತಾ ಇದ್ದೀವಿ. ನಮ್ಮ ಕ್ಷೇತ್ರ ಪದ್ಮನಾಭ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಅಶೋಕ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರೆಫರಲ್ ಹಾಸ್ಪಿಟ್ಲು ಮತ್ತು ಇಲ್ಲಿ ವಿಶೇಷ ಮಕ್ಕಳು ನವಚೈತನ್ಯ ಟ್ರಸ್ಟ್ನ ವಿಶೇಷ ಮಕ್ಕಳಿಗೆ ಹಣ್ಣು ಮತ್ತು ಬ್ರೆಡ್ ಅಂತ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿತರಿಸಲಾಗಿದೆ. ಮತ್ತು ನಮ್ಮ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಆಯುಷ್ಯವಂತರಾಗಿ ಆರೋಗ್ಯವಂತರಾಗಿ ಒಳ್ಳೆಯ ಅಧಿಕಾರದಲ್ಲಿದ್ದು ಹೀಗೆ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ಆಶಿಸ್ತೀನಿ. ಇಂದು ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಆರ್ ಅಶೋಕರವರ ಜನ್ಮದಿನ. ಅವರ ಹುಟ್ಟುಹಬ್ಬದ ಸಲುವಾಗಿ ಇಂದು ಗಣೇಶ್ ಮಂದಿರ ವಾರ್ಡ್ನಲ್ಲಿ ಎಲ್ಲ ಕಾರ್ಯಕರ್ತರುಗಳ ಜೊತೆಗೂಡಿ ರೆಫರಲ್ ಹಾಸ್ಪಿಟ್ಲಲ್ಲಿ ಬಾಣಂತಿಯರಿಗೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ಇವತ್ತು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಾಯಿತು. ಹಾಗೆ ಇವತ್ತಿಂದು ನವಚೇತನ ಮಕ್ಕಳು ನೀವೆಲ್ಲ ನೋಡ್ತಾ ಇದ್ದೀರಾ ಮಕ್ಕಳುಗಳನ್ನ. ಪ್ರತಿ ವರ್ಷವೂ ಕೂಡ ಇಲ್ಲಿ ಅವರು ಹುಟ್ಟುಹಬ್ಬದಂದು ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸಾಗುವುದು. ಬೇರೆ ದಿನಗಳಲ್ಲೂ ಕೂಡ ಆ ಮಕ್ಕಳಿಗೆ ಏನು ಬೇಕಾದ ಅವಶ್ಯಕತೆಗೆ ಆ ಮಕ್ಕಳಿಗೆ ಒದಗಿಸುವಂಥದ್ದು ಮಾಡ್ತಾಯಿದ್ದೇವೆ. ಸೊ ಇನ್ನೂ ಹೆಚ್ಚು ಒಂದು ಸೇವೆ ಮಾಡುವಂಥ ಅವಕಾಶವನ್ನು ಆ ದೇವರು ಅಶೋಕ್ ಸರ್ ಅವ್ರಿಗೆ ಕೊಡಲಿ ಅಂತ ಹೇಳಿ ಹಾರೈಸ್ತೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಅವ್ರು ಆಗಬೇಕು. ನಮ್ಮೆಲ್ಲರ ಎಲ್ಲ ನಮ್ಮ ಕಾರ್ಯಕರ್ತರ ಇಚ್ಛೆ ಎಲ್ಲ ನಮ್ಮೆಲ್ಲರ ಆಸೆ ಕೂಡ ಅದೇ. ಅವರು CM ಆಗಬೇಕು ಅನ್ನೋದು ಆಸೆ ಇದೆ. ಖಂಡಿತ ದೇವರು ಅದೊಂದು ಅವಕಾಶನ ಮಾಡಿಕೊಡ್ಲಿ ಅಂತ ಹಾರೈಸ್ತೀನಿ.